ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಜಮನೋ ಭೃಗುಃ ಶಮನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರೇಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಸೆಪ್ಟೆಂಬರ್ ತಿಂಗಳು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂತೇಳಿ ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ರಾಶಿಯಲ್ಲಿ ಕುಜ ಮತ್ತು ಗುರು, ಹಾಗೆ 2ನೇ ರಾಶಿಯಲ್ಲಿ ಕೇತು, 3ನೇ ರಾಶಿಯಲ್ಲಿ ರವಿ, 4ನೇ ರಾಶಿಯಲ್ಲಿ ಬುಧ ಶುಕ್ರರು, ಹಾಗೆ ಅಷ್ಟಮ ರಾಶಿಯಲ್ಲಿ ರಾಹು, ನವಮ ರಾಶಿಯಲ್ಲಿ ಶನೇಶ್ವರ ಒಂದು ಭಾಗ್ಯದಲ್ಲಿದ್ದಾನೆ ನಿಮಗೆ. ನೋಡಿ, ಶನೇಶ್ವರ ಬಹಳ ಒಳ್ಳೆಯದು ಮಾಡ್ತಾ ಇದ್ದಾನೆ. ಹಾಗೆ ಈ ತಿಂಗಳಲ್ಲಿ ಏನಪ್ಪ ಹಬ್ಬ ಹರಿದಿನಗಳು ಅಂತಂದರೆ, ಒಂದು ಶ್ರಾವಣ ಮಾಸದ ಒಂದು ಕೊನೆಯ ಹಂತ. ಹಾಗಾಗಿ 1ನೇ ತಾರೀಕಿಗೆ ಮಂಗಳ ಗೌರಿ ವ್ರತ, ಹಾಗೆ 4ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ, ಅನಂತರ 5ನೇ ತಾರೀಕಿಗೆ ಕೊನೆ ಶ್ರಾವಣ ಶನಿವಾರ, ಇನ್ನು 8ನೇ ತಾರೀಕಿಗೆ ಮಂಗಳ ಗೌರಿ ವ್ರತ, 11ನೇ ತಾರೀಕಿಗೆ ಬೆನಕನ ಅಮಾವಾಸ್ಯೆ, ಇನ್ನು 12ನೇ ತಾರೀಕಿಂದ ಭಾದ್ರಪದ ಮಾಸ ಆರಂಭ. ಬಹಳ ಮುಖ್ಯವಾಗಿ ಗಮನಿಸಬೇಕು. 14ನೇ ತಾರೀಕಿಗೆ ಗೌರಿ ಗಣೇಶನ ಹಬ್ಬ, ಎರಡೂ ಒಂದೇ ದಿವಸ ಇದೆ. ಹಾಗೆ 15ನೇ ತಾರೀಕಿಗೆ ಋಷಿ ಪಂಚಮಿ, ಅನಂತರ ಪುಣ್ಯಕಾಲ. 17ನೇ ತಾರೀಕಿಗೆ ವಿಶೇಷವಾಗಿ ಕನ್ಯಾ ಸಂಕ್ರಾಂತಿಯೂ ಕೂಡ ಇದೆ. 26ಕ್ಕೆ ಅನಂತನ ಹುಣ್ಣಿಮೆ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಅನಂತನ ಹುಣ್ಣಿಮೆ, ಅನಂತನ ಪದ್ಮನಾಭ ವ್ರತ 25ಕ್ಕೆ ಹಾಕಿದ್ದಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಹುಣ್ಣಿಮೆ 26ಕ್ಕಿದೆ. 27ನೇ ತಾರೀಕಿಂದ ಮಹಾಲಯ ಪಕ್ಷ. ಹಾಗಾಗಿ ಏನೇನು ಚುರುಕಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರೋ ಆದಷ್ಟು 27ನೇ ತಾರೀಕಿನ ಒಳಗಡೆಗೆ ಮಾಡಿಕೊಳ್ಳಿ. ಒಳ್ಳೆಯ ದಿವಸ, ಒಳ್ಳೆಯ ಸಮಯ ಇದೆ ನಿಮಗೆ. ಕರ್ಕರಾಶಿಯವರಿಗೆಲ್ಲ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ. ಭಾಗ್ಯದಲ್ಲಿರುವಂಥ ಶನೇಶ್ವರ, ರಾಶಿಯಲ್ಲಿರುವಂತಹ ಗುರು, ಎಲ್ಲ ರೀತಿಯಾದಂಥ ಒತ್ತಡಗಳು ಕೂಡ ಬರ್ತಾ ಇದೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ ನಿಮಗೆ. ಯಾವುದೋ ಒಂದು, ಅದು ಒಂದು, ಇದು ಒಂದು, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಹೀಗೆ 16 ರೀತಿಯಾದಂಥ ಬದಲಾವಣೆಗಳು, 16 ರೀತಿಯಾದಂಥ ಯೋಚನೆಗಳು, ಅವಕಾಶಗಳು ಹೀಗೆಲ್ಲ ನೀವು ಬರ್ತಾ ಇದೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಒದ್ದಾಟ, ಎಲ್ಲೋ ಒಂದು ಕಡೆಗೆ ಸಮಾಧಾನ ಅಂತಂದರೆ ಯಾವುದೋ ಒಂದು ನಿಮಗೆ ಭಾಳಷ್ಟು ಬದಲಾವಣೆ ಹೀಗೆಲ್ಲ ನಿಮಗೆ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಏನೇನು ಒಳ್ಳೆ ರೀತಿಯಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. ಮೊದಲನೇದಾಗಿ ರಾಶಿಯಲ್ಲಿ ಗುರು ಇದ್ದಾನೆ. ನಿಮ್ಮ ಜೀವನದಲ್ಲಿ ಆರ್ಥಿಕವಾದಂಥ ಒಂದು ಸುಸ್ಥಿತಿ ಇನ್ನೂ ಬಹಳ ಒಳ್ಳೆ ರೀತಿಯಾದಂಥ ಅವಕಾಶಗಳಾಗುತ್ತೆ. 16 ಇನ್ಕಮ್ ಸೋರ್ಸ್ಗಳಾಗುವಂಥದ್ದು. ನೋಡಿ, ರಾಶಿಯಲ್ಲೇ ಕುಜ ಇದ್ದಾನೆ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಭಾಳ ಒಳ್ಳೆ ರೀತಿಯಾದಂಥ ಬದಲಾವಣೆಗಳು, ಲಾಭಾಂಶಗಳು ಕೂಡ ಸಿಗುವಂಥದ್ದಿದೆ. ಎಷ್ಟೋ ಸಲ ಕಾಯ್ತಾ ಇರಬೇಕು, ಕೆಲವೊಂದು ಸಲ ಕಾದರೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ವ್ಯವಸ್ಥೆ ಭಾಳ ಒಳ್ಳೆ ರೀತಿಯಾಗಿ ಪರಿಣಾಮವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ 2ನೇದಾಗಿ ನೋಡಿ, ನಾವೇನು ಯೋಚನೆ ಮಾಡ್ತೇವೆ ಅಂದರೆ, ಕೆಲವೊಂದು ಸಲ ಈ ಸಮಯ ಸರಿ ಇಲ್ಲ, ಈ ಸಮಯ ಯೋಚನೆ ಮಾಡೋಣ, ನಾಳೆ ಮಾಡೋಣ ಅಂದ್ಕೊಂಡ್ಬಿಡ್ತೇವೆ. ಆದರೆ ಆ ಒಳ್ಳೆ ರೀತಿಯಾದ ಸಮಯವನ್ನು ಬಿಟ್ಟುಬಿಡ್ತೇವೆ. ಒಂದು 4-5 ಹೆಸರು ಬಲ ನೋಡಬೇಕು, ಮದುವೆ ನೋಡಬೇಕು ಅಂತಂದರೆ ಒಳ್ಳೆಯ ಜಾತಕದ ಮ್ಯಾಚಿಂಗ್ ಯಾವುದಾಗತ್ತೋ ಅದು ಬಿಟ್ಟುಬಿಡ್ತೇವೆ. ಹಾಗಾಗಬಾರ್ದು. ಯಾವುದನ್ನಾದರೂ ಕೂಡ ಬಹಳಷ್ಟು ನಾವು ಇಷ್ಟಪಟ್ಟು ಪ್ರಯತ್ನವನ್ನು ಮಾಡಬೇಕು. ಕಷ್ಟಪಟ್ಟು ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಇಷ್ಟಪಟ್ಟು ಯಾವ ಪ್ರಯತ್ನವನ್ನು ಮಾಡ್ತೇವೆಯೋ ಅದು ಬಹಳ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ಧಾರ್ಮಿಕ ಮುಖಂಡರಿಗೂ ಬಹಳ ಒಳ್ಳೆಯದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ಬಹಳ ಒಳ್ಳೆಯದು. ನೋಡಿ, ರಾಶಿಯಲ್ಲಿ ಗುರು ಇದ್ದಾನೆ. ಧರ್ಮವನ್ನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ. ಆ ಧರ್ಮ ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೆಯದನ್ನು ಮಾಡುತ್ತೆ, ಎಲ್ಲೋ ಒಂದು ಕಡೆ ರಕ್ಷಣೆ ಮಾಡುತ್ತೆ. ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ, ನಿಮ್ಮ ನೋವು ಎಲ್ಲದಕ್ಕೂ ಕೂಡ ಪರಿಹಾರ ಯಾವುದಂತಂದರೆ, ಧರ್ಮವು ರಕ್ಷತೆ ರಕ್ಷಿತಃ. ಆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಆ ಧರ್ಮಕ್ಕೂ ನಿಮ್ಮ ಧರ್ಮವು ನಿಮ್ಮ ರಕ್ಷಣೆ ಮಾಡಿ ಒಳ್ಳೆ ರೀತಿಯಾದಂಥ ಫಲ, ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಧರ್ಮ ನೀಡುತ್ತದೆ ನಿಮಗೆ. ನಿಮ್ಮನ್ನು ಖಂಡಿತವಾಗೂ ಕೂಡ ಕೈ ಬಿಡುವುದಿಲ್ಲ. ಯಾವುದೋ ಅಂತಕ್ಕೆ ನಮಗೆ ಚಿಂತೆ, ಟೆನ್ಷನ್ ಬಂದರೂ ಕೂಡ ಆ ಧರ್ಮ ನಮ್ಮ ಹಿಂದೆ ಇರುತ್ತೆ. ಧರ್ಮವು ಒಳ್ಳೆ ರೀತಿಯಾದಂಥ ಫಲಗಳನ್ನು ನಮಗೆ ನೀಡುತ್ತದೆ. ಹಾಗಾಗಿ ಧಾರ್ಮಿಕವಾದಂಥ ಮನಸ್ಥಿತಿ ಉಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇನ್ನು 2ನೇ ರಾಶಿಯಾದಂತಹ ಕೇತು, ತಂದೆ ತಾಯಿಯವರ ಆಶೀರ್ವಾದ, ಅದರ ಜೊತೆಯಲ್ಲೆಲ್ಲೋ ಸ್ವಲ್ಪ ಹಿರಿಯರಿಗೆ ಸಣ್ಣ ಪುಟ್ಟ ಕಾಳಜಿ, ಚಿಂತೆ, ಅನಾರೋಗ್ಯ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ. ಹಿರಿಯರ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಳಿ. ಅವರಿಗೇನು ನಿಮ್ಮಿಂದ ಸಹಾಯ ಸಹಕಾರ ಮಾಡಲಿಕ್ಕಾಗತ್ತೆ ಅದನ್ನು ನೀವು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಜೀವನದಲ್ಲಿ ಎಷ್ಟೋ ಸಲ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತೇವೆ, ಆದರೆ ಆ ಕೆಲಸ ಒಳ್ಳೆ ರೀತಿಯಾಗಿ ಪರಿಣಾಮವನ್ನು ಕೂಡ ಕೊಡೋದಿಲ್ಲ. ಹಾಗೆ ಹೀಗೆ ಅದು ಇದು ಆಗಿ ಹೋಗಿಬಿಡುತ್ತೆ. ಹಾಗಾಗಿ ಒಳ್ಳೆ ರೀತಿಯಾದಂತಹ ಪರಿಣಾಮಗಳು ಸಿಗುವ ಹಾಗೆ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಿ. ಇನ್ನು 3ನೇ ರಾಶಿಯ ರವಿ, ನಿಮ್ಮಲ್ಲೇ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಾಳಜಿ ತೊಂದರೆ ಬರ್ತಾ ಇದೆ ನೋಡಿ. ಏನೋ ಸ್ವಲ್ಪ ಕಿಡ್ನಿ ಸ್ಟೋನ್ ಆಗುವಂಥದ್ದು,
ಅಥವಾ ಮೂತ್ರಕೋಶದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು, ಅಥವಾ ಕರುಳಲ್ಲೇನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಈ ತಿಂಗಳಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಕುಜ ಮತ್ತು ಗುರು ಎಲ್ಲಿ ರಾಶಿಯಲ್ಲಿ ಬರ್ತಾರೋ ಆ ಸಮಯದಲ್ಲಿ ರಕ್ತದ ವಿಷಯದಲ್ಲಿ ಅಥವಾ ಕಿಡ್ನಿ ವಿಷಯದಲ್ಲಿ ಅಥವಾ ಇದ್ದಕ್ಕಿದ್ದ ಹಾಗೆ ಕರುಳಿನ ವಿಷಯದಲ್ಲ ತೊಂದರೆಗಳು ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಆರೋಗ್ಯಕ್ಕೆ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು 5-6 ಬಹಳ ಸೂಕ್ಷ್ಮವಾದಂಥ ವಿಷಯಗಳನ್ನು ಕೂಡ ಹೇಳ್ತಾನೆ. ಅಲ್ಲಿವರೆಗೂ ಕೂಡ ನೀವು ಜಾಗ್ರತೆಯಿಂದ ಗಮನಿಸಿ, ವಿಡಿಯೋ ಕೊನೆವರೆಗೂ ಕೂಡ ನೀವು ನೋಡ್ತಾ ಇರಿ. ಇನ್ನು ಬಹಳ ಮುಖ್ಯವಾಗಿ ನೋಡಿ, ನಿಮಗೆ ಆರ್ಥಿಕವಾದಂಥ ಸುಸ್ಥಿತಿಯನ್ನು ಗುರು ಕೊಡ್ತಾ ಇದ್ದಾನೆ. ಒಂದು ಉದ್ಯೋಗ ಕಳೆದು ಹೋದರೂ ಮತ್ತೊಂದು ಉದ್ಯೋಗ ಸಿಗುವಂಥದ್ದು, ಒಂದು ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಾ ಇದೆ, ಇನ್ನೊಂದು ಉದ್ಯೋಗದಲ್ಲಿ ಅವಕಾಶ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ಬಹಳ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ನೀವು ನೋಡಿ. ಯಾಕಂದರೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಭಾಗ್ಯಕ್ಕೆ ರವಿ ಮತ್ತು ಶನಿಯ ದೃಷ್ಟಿ. ಈ ಒಂದು ಕಂಪನಿಯ ಇಬ್ಬರು ಓನರ್ ಇದ್ದಾರೆ ಅಂತಂದರೆ, ಅಪ್ಪ ಮಗ ಇಬ್ಬರು ಓನರ್ ಇದ್ದಾರೆ. ಯಾರೋ ಒಬ್ಬರು ನಿಮ್ಮ ಹತ್ರ ಬೈತಾರೆ, ಗಲಾಟೆ ಮಾಡ್ತಾರೆ, ಇನ್ನೊಬ್ಬರು ನಿಮಗೆ ಸಪೋರ್ಟ್ ಮಾಡುವಂಥ ಪರಿಸ್ಥಿತಿ ಆಗುತ್ತೆ ತಂದೆ ಮತ್ತು ಮಗಳ ವಿಷಯದಲ್ಲಿ. ಹಾಗಾಗಿ ಯಾರೋ ಒಬ್ಬರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಆ ಸಪೋರ್ಟ್ ನಿಮ್ಗೆ ಬಹಳ ಒಳ್ಳೆಯದಾಗ್ತದೆ. ಹಾಗೆ ಅಲ್ವಾ? ಯಾಕಂದರೆ 4 ಪಾರ್ಟ್ನರ್ ಇದ್ದಾರೆ ಒಂದು ಬಿಸ್ನೆಸ್ಸಲ್ಲಿ ಅಂತಂದರೆ, ನೀವು ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಿ, ಯಾರೋ ಒಂದು ಪಾರ್ಟ್ನರ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಹಿಂದುಗಡೆಯಿಂದ. ಅದು ಬಹಳ ಉತ್ತಮವಾದಂಥದ್ದು. ಅದನ್ನು ನೀವು ಗಮನಿಸಬೇಕು. ತೃತೀಯದಲ್ಲಿ ಯಾವಾಗ ಈ ರವಿ ಇರ್ತಾನೋ ಆತ್ಮಕಾರಕ, ನಿಮ್ಮ ಸ್ಥೈರ್ಯ ಜಾಸ್ತಿ ಆಗುತ್ತೆ, ನಿಮ್ಮ ಧೈರ್ಯ ಜಾಸ್ತಿ ಆಗುತ್ತೆ. ಇಲ್ಲ ಮುಂದೆ ಗುಣ, ಮುಂದೆ ಕೆಲಸ ಮಾಡೋಣ, ಒಳ್ಳೆಯದಾಗತ್ತೆ ಹೇಳುವಂತಹ ಒಂದು ಆತ್ಮಸ್ಥೈರ್ಯ ಸಾಧನೆಗಳು ಬಹಳ ಜಾಸ್ತಿ ಆಗ್ತದೆ. ಹಾಗಾಗಿ ಆತ್ಮಸ್ಥೈರ್ಯ ಅಂತ ಸುಲಭವಲ್ಲ ಜೀವನದಲ್ಲಿ. ಎಷ್ಟೋ ಸಲ ನಮ್ಮ ಜೀವನದ ಪುಕ್ಕಲುತನ ಆಗ್ತದೆ, ಹೆದರಿಕೆ ಆಗುತ್ತೆ, ಜೀವನದ ನನ್ನ ಕೈಲಿ ಆಗಲ್ಲ ಅಂತ ಅನಿಸ್ತದೆ. ಆದರೆ ಈ ಸಮಯದಲ್ಲಿ ನೋಡಿ, ಗುರು ರಾಶಿಯಲ್ಲಿ ಕೂತಿದ್ದಾನೆ. ಗುರುನ ದೇಹ ಪುಷ್ಟಿಷ್ಟ ಎಲ್ಲೋ ಒಂದು ಕಡೆಗೆ ಆತ್ಮಸ್ಥೈರ್ಯವನ್ನು ಗುರು ಜಾಸ್ತಿ ಮಾಡ್ತಾ ಇದ್ದಾನೆ. ಆರೋಗ್ಯ ಸಣ್ಣ ಪುಟ್ಟದ್ದು ಇದೆ, ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕೇ ಬಿಟ್ಟರೆ ಅದರ ಜೊತೆಗೆ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡಿ ನೀವು ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇನ್ನು ಚತುರ್ಥದ ಶುಕ್ರ ಮತ್ತು ಬುಧರು ಸ್ವಲ್ಪ ಕಲೆ, ಸಾಂಗೀತ್ಯ ಇತ್ಯಾದಿಗಳಿಗೆಲ್ಲ ಬಹಳ ಚೆನ್ನಾಗಿದೆ. ಯೂಟ್ಯೂಬರ್ಸ್ ಮಾಡೋರು ಬಹಳ ಚೆನ್ನಾಗಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರು ಚೆನ್ನಾಗಿದೆ. ಇವತ್ತು ಒಂದು ಹಂತಕ್ಕೆ ಈ ತಿಂಗಳ ನಿಮಗೆ ಸ್ವಲ್ಪ ಖುಷಿಯೇ. ಯಾಕಂದರೆ ಯಾವಾಗ ಶುಕ್ರನು ಚತುರ್ಥ ರಾಶಿಯಲ್ಲಿ ಬರ್ತಾನೋ ಸುಕ್ಷೇತ್ರದಲ್ಲಿ, ಆವಾಗ ಸ್ವಲ್ಪ ಸಂತೋಷ ಆಗುತ್ತೆ. ಮತ್ತು ನಿಮ್ಮ ವಿದ್ಯೆ ಏನಿದೆಯೋ ಅದು ನಿಮಗೆ ಹೆಮ್ಮೆಯನ್ನು ಕೂಡ ಕೊಡುತ್ತದೆ. ಯಾವುದೇ ಉದ್ಯೋಗ ಇರಬಹುದು, ಯಾವುದೇ ಪ್ರೊಫೆಷನ್ ಇರಬಹುದು, ನಿಮ್ಮ ಉದ್ಯೋಗ ನಿಮಗೆ ಒಳ್ಳೆಯ ರೀತಿಯಾದಂತಹ ಹಣಕಾಸು ಒಂದು ಕಡೆಗೆ ಗೌರವವನ್ನು ಕೂಡ ಬಹಳ ಮುಖ್ಯವಾಗಿ ಕೊಡುತ್ತೆ. ಹಾಗೆ ಸನ್ಮಾನಾದಿಗಳು ಕೂಡ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ. ನಿಮ್ಮ ಹೊಗಳಿಕೆ, ನಿಮ್ಮ ಸನ್ಮಾನಗಳು ನಿಮಗೇನೋ ಒಂದು ಹಂತಕ್ಕೆ ಖುಷಿಯಾಗುತ್ತೆ. ನೀವು ತಾನು ಚೆನ್ನಾಗಿ ಹೇಳ್ಕೊಟ್ರಿ ಸ್ವಾಮಿ, ಹಾಗಾಗಿ ನಾನು ಇಷ್ಟನ್ನು ಬರೆದು ಪಾಸಾದೆ, ನೀವು ಹೇಳ್ಕೊಟ್ಟಿರುವಂಥದ್ದು ತನಗೆ ಹೋಯಿತು. ಹೀಗೆ ಯಾವುದೋ ಒಂದು ಗುರುವಿಗೆ ಶಿಷ್ಯನ ಪ್ರೀತಿ ಬಹಳ ಮುಖ್ಯವಾದಂಥದ್ದು. ಹಾಗೆ ಶಿಷ್ಯನಿಗೂ ಗುರುವಿನ ಪ್ರೀತಿ ಬಹಳ ಮುಖ್ಯವಾದಂಥದ್ದು. ಪರಸ್ಪರಂ ಭಾವಜಂತ ಶ್ರೇಯಮಮಾಪ್ಸ್ಯಥ ಅಂತ ಗುರು ಶಿಷ್ಯರ ಒಂದಿಬ್ಬರು ಒಂದು ವಿಶೇಷವಾದಂತಹ ಅವಕಾಶಗಳು ಕೂಡ ಸಿಗುತ್ತೆ. ಹಾಗೆ ಬುಧನಿಂದ ಜ್ಞಾನಕಾರಕ, ನಿಮ್ಮ ಜ್ಞಾನ ಇನ್ನೂ ಬಹಳ ಚೆನ್ನಾಗಾಗ್ತದೆ ನೋಡಿ. ಯಾಕಂದರೆ ಕರ್ಕರಾಶಿಯವರಿಗೆ ನಾವು ಯಾವಾಗ ಓಡ್ತಾ ಇರ್ತೇವೆ, ನೀವು ಸದಾ ಆ್ಯಕ್ಟಿವ್ ಆಗಿರ್ತೀರಿ, ಓದ್ತಾ ಇರ್ತೀರಿ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಿ. ನೀವು ಬ್ಯುಸಿ ಲೈಫಲ್ಲಿ ಯಾವಾಗೂ ಕೂಡ ಇರ್ತೀರಿ, ನೀವು ಪುರುಸತ್ತು ಹೇಳುವಂಥದ್ದಿಲ್ಲ. ನಿಮ್ಮ ಕೆಲಸದ ಬಗ್ಗೆ ಜಾಸ್ತಿ ಶ್ರದ್ಧೆ. ಅದರಲ್ಲೂ ಕೂಡ ಇತ್ತೀಚಿನ ದಿವಸದಲ್ಲಿ ಗುರು ರಾಶಿಗೆ ಬಂದು ಕೂತಿದ್ದಾನೆ. ಹಾಗಾಗಿ ನೀವು ಪುರುಸತ್ತೇ ಇಲ್ಲ, ಒಂದಲ್ಲ ಒಂದು ಕೆಲಸ, ಒಂದಲ್ಲ ಒಂದು ರಿಸರ್ಚ್ ಮಾಡೋದು, ಎಲ್ಲೋ ಒಂದು ಕಡೆ ಒಳ್ಳೆಯ ರೀತಿಯಾದಂಥ ಹೂಡಿಕೆ ಮಾಡುವಂಥದ್ದು, ಎಲ್ಲೆಲ್ಲಿ ನಾನು ಪ್ರಯತ್ನ ಮಾಡಬಹುದು, ಏನೇ ತಿಳ್ಕೊಳ್ಬೇಕು ಹೇಳುವಂಥದ್ದು ಜಾಸ್ತಿ ಬರ್ತಾ ಹೋಗ್ತದೆ ನಿಮಗೆ. ಇನ್ನು ಅಷ್ಟಮದ ರಾಹು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ, ಚರ್ಮ ಸಂಬಂಧವಾದಂಥದ್ದು, ಹಿಂದೆ ಹೇಳಿದಂಥ ತೊಂದರೆಗಳಿಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ನವಮದ ಶನೇಶ್ವರನು ವಾಹನದಲ್ಲಿ ಸ್ವಲ್ಪ ಅಭಿವೃದ್ಧಿಯಾಗುವಂಥದ್ದು, ಕೃಷಿ ಭೂಮಿಯಲ್ಲಿ ಅನುಗ್ರಹ ಆಗುವಂಥದ್ದು. ಮತ್ತು 9ನೇ ರಾಶಿ ತಂದೆ ತಾಯಿಯವರ ರಾಶಿ. ಹಾಗಾಗಿ ತಂದೆ ತಾಯಿಯವರ ಆಶೀರ್ವಾದ ನಿಮ್ಗೆ ಬಹಳ ಮುಖ್ಯವಾಗಿ ಸಿಗುತ್ತದೆ ನಿಮಗೆ. ಅದರ ಜೊತೆಗೆ ಶನೇಶ್ವರ ಇರೋದ್ರಿಂದ ಕೆಲವೊಂದಷ್ಟು ವಿಷಯ ಮಂದಗತವಾಗಿ ನಡೀತಾ ಇದೆ ನಿಮಗೆ. ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ. ಕೆಲವೊಂದು ವಿಷಯ ಮಂದವಾಗಿದೆ, ಚಿಂತೆ ತೊಂದರೆ ಆಗಿದೆ ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತಾ ಇರುವಂಥದ್ದು ಬೇಡ. ಮುಂದೆ ಹೋಗ್ತಾ ಇವತ್ತಾಗದೇ ಇದ್ದರೆ ನಾಳೆಗೆ ಆಗುವಂಥ ನಿರೀಕ್ಷೆ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಕಡೆ ಒಂದು 5-6 ಬಹಳ ಮುಖ್ಯವಾದಂಥ ಸೂಕ್ಷ್ಮ ವಿಷಯಗಳನ್ನು ಹೇಳ್ತೀನಿ ಅಂತಂದೆ. ಏನಪ್ಪ ಅಂತಂದರೆ, ಒಂದನೇದಾಗಿ ನಿಮ್ಮ ಏನು ಉದ್ಯೋಗದ ಬಗ್ಗೆ ಗಮನ ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ದೀರೋ ಅದು ಇನ್ನೂ ಜಾಸ್ತಿ ಪ್ರಯತ್ನ ಮಾಡಿ. ಆರ್ಥಿಕವಾಗಿ ಇನ್ನೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಸಿಗುವಂಥ ಹಂತ ಇದೆ. ಮತ್ತು ಎರಡನೇದಾಗಿ ಮನುಷ್ಯನು ಒಂದು ಹಂತವನ್ನು ತಲುಪಿದ ಮೇಲೆ ಬಿಟ್ಟುಬಿಡ್ತಾನೆ ಅದನ್ನು. ನೋಡಿ, ನಮ್ಮ ಜೀವನವೂ ಕೂಡ ಹಾಗೆ, ಅಧ್ಯಯನಕ್ಕೆ ಕಡಿಮೆ ಸಮಯವೇ. ಹಾಗಾಗಿ ನಾವು ಒಂದು ಹಂತಕ್ಕೆ ಹೋದ ಮೇಲೆ ಅಧ್ಯಯನವನ್ನು ನಿಲ್ಲಿಸಬಾರ್ದು. ಸದಾ ಕಾಲ ತಿಳುವಳಿಕೆ ನಾವು ಮಾಡ್ತಾ ಇರಬೇಕು, ಓದ್ತಾ ಇರಬೇಕು, ಕಲಿತಾ ಇರಬೇಕು, ಇನ್ನೊಬ್ಬರನ್ನು ಕೇಳ್ತಾ ಇರಬೇಕು, 4 ಜನರ ಜೊತೆಗೆ ಬೆರೀತಾ ಇರಬೇಕು. ಒಂದೇ ಕಡೆ ಕೂತ್ಕೊಳ್ಬಾರ್ದು. ಅದಕ್ಕೆ ಕುಗ್ರಾಮ ವಾಸ ಅಂತೇಳಿ ಹೇಳ್ತಾರೆ ಸಂಕಲ್ಪ ಮಾಡುವಾಗ. ಹಾಗೆ ಆಗಬಾರ್ದು. 4 ಜನರ ಜೊತೆಗೆ ಬೆರೆತು ಕಷ್ಟ ಸುಖದಲ್ಲಿ ನಾವು ಕೂಡ ಭಾಗಿಗಳಾಗಿ 4 ಜನರ ಜೊತೆಗೆ ಸ್ಪಂದನೆ ಕೊಡುವಂಥ ಪ್ರಯತ್ನ ಮಾಡಬೇಕು.
ಕೇವಲ ಒಬ್ಬಂಟಿಗಾಗಿ ಕೂತ್ಕೊಂಡ್ರೆ ಆ ಜೀವನ ಸರಿ ಇರುವುದಿಲ್ಲ. ಯಾಕಂದರೆ ನಾವೇನಾಗ್ತೇವೆ, ಕೂಪ ಮಂಡೂಕ ಅಂತ ಹೇಳ್ತಾರೆ. ಬಾವಿ ಒಳಗಡೆ ಇರುವಂತಹ ಕಪ್ಪೆ ಅಥವಾ ಮಂಡೂಕರಾಗ ಆಗ್ತೇವೆ. ಹೊರಗಡೆ ಪ್ರಪಂಚ, ಹೊರಗಡೆ ವಿಷಯವೇ ಗೊತ್ತಿರುವುದಿಲ್ಲ. ಹಾಗಾಗಬಾರ್ದು. ಹಾಗಾಗಿ ನೀವು 4 ಜನರ ಜೊತೆಗೆ ಬೆರೆಯುವಂಥದ್ದು, ಕಷ್ಟ ಸುಖಗಳನ್ನು ನೋಡುವಂಥದ್ದು, ಮತ್ತು ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಕೋಶದ ಬಗ್ಗೆನೂ ಗಮನಿಸಬೇಕು. ಸುತ್ತವರು ಭಾಳ ಜನ ಸುತ್ತಾ ಇರ್ತಾರೆ ಗಾಡಿ ತೆಗೆದುಕೊಂಡು. ಆದರೆ ಎಲ್ಲಿಗೆ ಹೋಗಬೇಕು, ಯಾವ ವಿಷಯ ಗಮನಿಸಬೇಕು ಗಮನಿಸೋದಿಲ್ಲ. ಬರೀ ಅದೇ ಹೇಳ್ತಾರಲ್ಲ, ದೇಶ ಸುತ್ತು ಕೋಶ ಓದು ಅಂತೇಳಿ. ದೇಶ ಸುತ್ತೋದಾಗ್ತದೆ ಬಿಟ್ಟರೆ ಕೋಶ ಓದೋದಿಲ್ಲ. ಮತ್ತು ಪುಸ್ತಕಗಳ ಬಗ್ಗೆ ಜಾಸ್ತಿ ಪ್ರೀತಿ ಇಟ್ಕೊಳ್ಬೇಕು. ಕರ್ಕ ರಾಶಿಯವರಿಗೆ ಇದೆ, ಆದರೂ ಕೂಡ ಅಧ್ಯಯನದ ಬಗ್ಗೆ ಜಾಸ್ತಿ ಸಮಯವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆ 4ನೇದಾಗಿ ಕೆಲವೊಂದು ವಿಷಯದಲ್ಲಿ ನೀವು ಆರೋಗ್ಯ ಕೆಡಿಸ್ಕೊಂಡಿದ್ದೀರಿ. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ನಿಮಗೆ ಆರೋಗ್ಯವೇ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಕೈಲಿ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಕುಜ ಮತ್ತು ಗುರು ಆರೋಗ್ಯಕ್ಕೆ ಅಷ್ಟೊಂದು ಸಪೋರ್ಟ್ ಕೊಡುವಂಥ ಗ್ರಹ ಅಲ್ಲ ನಿಮಗೆ. ಅಂದರೆ ಕುಜ ಗುರು ಎಲ್ಲಿರ್ತಾರೋ ಆವಾಗ ಶರೀರ ಉಷ್ಣವಾಗುವಂಥದ್ದು, ಬಾಯಿ ಹುಣ್ಣಾಗುವಂಥದ್ದು, ಇದ್ದಕ್ಕಿದ್ದಾಗ ಏನೇನೋ ಸಮಸ್ಯೆಗಳು ಬರುವಂಥದ್ದನ್ನಾಗುತ್ತೆ. ಹಾಗಾಗಿ ನೀವು ಚತುರ್ಥದಲ್ಲಿರುವಂತಹ ಶುಕ್ರನೂ ಬಹಳ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಹಾಗೆ ಈ ತಿಂಗಳಲ್ಲಿ ಆರೋಗ್ಯಕ್ಕೆ ಬಹಳ ಗಮನಿಸ್ಕೊಳ್ಳಿ. ಅಂದರೆ ನಿರಂತರವಾಗಿ ಸದ್ಯದ ಪರಿಸ್ಥಿತಿ ನೋಡಲಿಕ್ಕೆ ಹೋದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಹಾಗೆ 5ನೇದಾಗಿ ನೀವು ನಿಜವಾಗಲೂ ಏನನ್ನು ಮಾಡಬೇಕು ಹೇಳುವಂಥ ಕ್ಲಾರಿಟಿ ತೆಗೆದುಕೊಳ್ಳಿ ಜೀವನದಲ್ಲಿ. ಕೆಲವೊಂದು ಸಲ ಒಟ್ಟು ಕೆಲಸ ಮಾಡ್ತಾ ಇರ್ತೇವೆ, ಆ ಫಲ ಹೇಳುವಂಥದ್ದು ಏನಾಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟು ಮೆಜೆಸ್ಟಿಕ್ಕಿಗೆ ಹೋಗೋದು, ಏನಾಗುತ್ತೋ ಏನೋ ಸಿಗುತ್ತೋ ಗೊತ್ತಿಲ್ಲ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಈಗ ಎಲ್ಲಿದ್ದೀರಿ, ನಾಳೆ ಏನು ಮಾಡಬೇಕು, ನಾಳೆ ಎಲ್ಲಿ ತಲುಪಬೇಕು, ಈ ಜೀವನದ ಗುರಿಯನ್ನು ನೀವು ಸದಾ ಕಾಲ ಪ್ರಯತ್ನ ಮಾಡ್ತಾಯಿರಿ. ಈ ಜೀವನದ ಗುರಿ ಸರಿಯಾಗಿಲ್ಲ ಅಂತಾದರೆ ನಿಮಗೆ ರಿಸಲ್ಟ್ ಖಂಡಿತವಾಗೂ ಸಿಗೋದಿಲ್ಲ. ಯಾಕಂದರೆ ನಮಗೊಂದು ಸ್ವಭಾವ ಇದ್ದರೆ ಅಥವಾ ನಮ್ಮ ಕೈಯಲ್ಲಿ ಆಗತ್ತೋ ಇಲ್ಲೋ ಹೇಳುವಂಥದ್ದಿದ್ದರೆ, ಎಷ್ಟೋ ಸಲ ದೇವರು ಪೂಜೆ ಮಾಡ್ತೇವೆ, ನಮಗೆ ಶ್ರದ್ಧಾಭಕ್ತಿ ಇರುವುದಿಲ್ಲ. ಅನನ್ಯವಾಗಿ ಭಗವಂತನ ನಂಬ್ಕೊಂಡು ಹೋಗಬೇಕು. ಆವಾಗ ಭಗವಂತ ನಮ್ಮ ಕೈ ಹಿಡಿತಾನೆ. ನಾವೇನಂತಂದರೆ ಅನನ್ಯಾಶ್ಚಿಂತನಂತೋಮ ಮೇಜನಾ ಪರಿಪಾಸತೆ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳ್ತದೆ. ಆದರೂ ಕೂಡ ನಮ್ಮ ಚಿಂತೆ ಅನನ್ಯವಾಗಿರುವುದಿಲ್ಲ, ಆಗತ್ತೋ ಇಲ್ಲೋ ಅಂತ. ಇಂತಹ ಒಂದು ಮನಸ್ಥಿತಿ ಬಂದಾಗ, ದ್ವಂದ್ವವಾದಂಥ ಸ್ವಭಾವ ಆದಾಗ ನಮಗೆ ಸರಿಯಾದಂತಹ ಒಂದು ತೀರ್ಮಾನ ಸಿಗುವುದಿಲ್ಲ. ಹಾಗಾಗಿ ಸರಿಯಾದಂಥ ನಿರ್ಧಾರ, ಸರಿಯಾದಂಥ ತೀರ್ಮಾನಕ್ಕೆ ಜಾಸ್ತಿ ಗಮನಿಸಿ. ಇದು ಬಹಳ 5 ಜಾಸ್ತಿ ಈ ತಿಂಗಳು, ಮುಂದಿನ ತಿಂಗಳಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಮಲ್ಲೆಲ್ಲ ಇದೆ. ಕರ್ಕ ರಾಶಿಯಲ್ಲಿ ಇರದೇ ಇರುವಂಥ ಸಂಪತ್ತೇ ಇಲ್ಲ, ಇರದೇ ಇರುವಂತಹ ತಿಳುವಳಿಕೆಯೇ ಇಲ್ಲ. ಯಾಕಂದರೆ ಅದರಲ್ಲೂ ಕೂಡ ಆಶ್ಲೇಷ ನಕ್ಷತ್ರ ನಿದ್ರೆನೇ ಮಾಡದೇ ಇರುವಂಥ ನಕ್ಷತ್ರ ಅದು. ಹಾಗಾಗಿ ಸರ್ಪನ ನಕ್ಷತ್ರ ಅಂತ ಹೇಳಿ ಕರಿತೇವೆ. ಹಾಗಾಗಿ ನಿಮ್ಮಲ್ಲೆಲ್ಲ ಇದೆ. ಅಷ್ಟೊಂದು ಛಲ, ಹೋರಾಟ, ಮುಂದುವರಿಬೇಕು, ನಾನೇನೋ ಸಾಧನೆ ಮಾಡಬೇಕು ಅಂತೆಲ್ಲ ಇದೆ ನಿಮಗೆ. ತೊಂದರೆ ಎಲ್ಲರಿಗೂ ಬರುತ್ತೆ ಜೀವನದಲ್ಲಿ ಸಹಜವಾಗಿ. ಆ ತೊಂದರೆ ಬಂದ ತಕ್ಷಣವೇ ಅದನ್ನು ನಿಲ್ಲಿಸುವಂಥದ್ದಲ್ಲ. ಅದು ಯಾವ ಥರ ಮಾಡಿದ್ರೆ ಪರಿಹಾರ ಸಿಗಬಹುದು, ಯಾವ ಥರ ಮಾಡಿ ನಮಗೆ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ದಾರಿಗಳಾಗುತ್ತೆ, ಅದನ್ನು ಸದಾ ಕಾಲ ಪ್ರಯತ್ನ ಮಾಡ್ತಾಯಿರಿ. ಆ ಪ್ರಯತ್ನಗಳು ಸರಿಯಾಗಿಲ್ಲ ಅಂತಾದರೆ ಫಲಗಳು ಸರಿಯಾಗಿ ಸಿಗುವಂಥ ಚಾನ್ಸಸ್ಸೇ ಇಲ್ಲ. ಅದನ್ನು ಪುನಃ 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 ಪ್ರಯತ್ನ ಮಾಡ್ತಾಯಿರಿ. ಆ ಪರಿಹಾರ ಪ್ರಯತ್ನಗಳು ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳ ಕಡೆ ಹೋಗುತ್ತೆ. ಎಷ್ಟೋ ಸಲ ನಾವು ಮನುಷ್ಯ ಪ್ರಯತ್ನ ಮಾಡ್ತಾ ಇರ್ತೇವೆ, ಆ ಫಲಗಳೇ ಇಲ್ಲ ಅಂತೇಳಿ ಅಂದ್ಕೊಳ್ತೇವೆ. ಫಲ ಸಿಕ್ಕೇ ಸಿಗುತ್ತೆ. ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಮರಳಿ ಯತ್ನ ಮಾಡುವ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಇದಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಮಿಕ್ಕಿರುವಂಥದ್ದೆಲ್ಲ ತಕ್ಕ ಮಟ್ಟಿಗೆ ನಿಮಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಭಗವಂತ ನೀಡಿದ್ದಾನೆ. ಹಣಕಾಸಿಗೂ ತಕ್ಕ ಮಟ್ಟಿಗೆ ಅನುಕೂಲ ಇದೆ, ವಾಹನಗಳಲ್ಲೂ ಕೂಡ ಅನುಕೂಲ ಇದೆ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಇದೆ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಶುಕ್ರ ಆದ್ದರಿಂದ ಮನೆಗೆಲ್ಲ ಸ್ವಲ್ಪ ಬೇಕಾದಂಥ ವಸ್ತುಗಳು ಸಿಗುತ್ತೆ. ಮತ್ತು ಜೀವನದಲ್ಲಿ ಒಂದು ಹಂತಕ್ಕೆ ಈ ತಿಂಗಳಲ್ಲಿ ಶುಕ್ರ ನಿಮಗೆ ಹಣಕಾಸನ್ನು ಬಹಳ ಹೇರಳವಾಗಿ ಕೊಡ್ತಾ ಇದ್ದಾನೆ. ಮತ್ತು 4 ಜನರ ವಿಶೇಷವಾದಂಥ ಅನುಕೂಲ ಆಗುತ್ತೆ, ಸನ್ಮಾನಗಳು ಕೂಡ ಸಿಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮನ್ನು ನೀವೇನೋ ಒಂದಷ್ಟು ಬದಲಾವಣೆ ಮಾಡ್ತೀರಿ. ನಾನು ಹಿಂದೆ ಹೇಳಿದಂಥ ಕೆಲವೊಂದಷ್ಟು ವಿಷಯದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಮಿಕ್ಕಿರುವಂಥದ್ದೆಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಪ್ರಯತ್ನವನ್ನು ಮಾಡಿ. ಇನ್ನು ನಕ್ಷತ್ರ ಪರಿಹಾರಗಳೇನು ನೋಡಿ, ಪುನರ್ವಸು ನಕ್ಷತ್ರದವರು 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ. ಮರೆಯದೇ ಇದ್ದ ಹಾಗೆ ಭಗವದ್ಗೀತೆಯ ಒಂದು ಅಧ್ಯಾಯವನ್ನಾದರೂ ಓದುವಂತಹ ಒಂದು ಪ್ರಯತ್ನ ಮಾಡಿ. ಯಾಕಂದರೆ ಭಗವದ್ಗೀತೆ ಓದಬೇಕು, ಅದರಲ್ಲಿ ಬಹಳಷ್ಟು ಜ್ಞಾನ ಇದೆ, ನಮಗೆ ತಿಳುವಳಿಕೆ ಬೇಕು. ಹಾಗಾಗಿ ಓದಬೇಕು. ಇನ್ನು ಪುಷ್ಯ ನಕ್ಷತ್ರದ ಗಣೇಶನ ಆರಾಧನೆ ಮರಿಬೇಡಿ. ಯಾಕಂದರೆ ಗಣೇಶನ ಆರಾಧನೆ ನೀವು ಬಹಳಷ್ಟು ಬಿಡ್ತಾ ಇದ್ದೀರಿ. 14ನೇ ತಾರೀಕಿಗೆ ಮಹಾಗಣಪತಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂತಹ ವರಸಿದ್ಧಿ ವಿನಾಯಕ ವ್ರತ. ಹಾಗಾಗಿ ಆ ಗಣಪತಿಯನ್ನು ಬಿಡಬೇಡಿ, ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಡಿ. ಆಶ್ಲೇಷ ನಕ್ಷತ್ರ ನೋಡಿ, ವಿಶೇಷವಾಗಿ ಹುಣ್ಣಿಮೆ ಇದೆ 26ನೇ ತಾರೀಕಿಗೆ. ಮರೆಯದೇ ಇದ್ದಾಗ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ. ಯಾಕಂದರೆ ಆಶ್ಲೇಷ ನಕ್ಷತ್ರಕ್ಕೆ ವಿಷ್ಣುವಿನ ಅನುಗ್ರಹ ಬಹಳ ಅಗತ್ಯವಾದಂಥದ್ದು. ವಿಷ್ಣುವಿನ ಆಶೀರ್ವಾದ ಸಾಧ್ಯ ಇದ್ದರೆ ತಿರುಪತಿ ವೆಂಕಟರಮಣ ದರ್ಶನ ಮಾಡಿ. ಅದಾಗಲಿಲ್ವೋ ಒಂದ್ಸಲ ಸತ್ಯನಾರಾಯಣ ಸ್ವಾಮಿಯನ್ನಾದರೂ ಭಕ್ತಿಯಿಂದ ಪ್ರಾರ್ಥನೆ ನಮಸ್ಕಾರ ಮಾಡಿ. ಇದಿಷ್ಟು ಮಾಡಿದರೆ ಎಲ್ಲೋ ಒಂದು ಕಡೆಗೆ ಬೆಳವಣಿಗೆ ಆಗುತ್ತೆ, ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಕೂಡ ಸಿಗುತ್ತೆ ನಿಮಗೆ. ಯಾಕಂದರೆ ಜೀವನದಲ್ಲಿ ಅನೇಕ ಜಂಜಾಟಗಳು,
ಅಲ್ಲ ಜಂಜಾಟಗಳು ಪರಿಹಾರ ಆಗಬೇಕಪ್ಪ ಅಂತಂದರೆ ಅದಕ್ಕೆ ಭಗವಂತನ ಅನುಗ್ರಹದ ಕಡೆ ಹೋಗಬೇಕು. ಯಾಕಂದರೆ ಗುರು ರಾಶಿಯಲ್ಲಿ ಕೂತಿದ್ದಾನೆ, ನಿಮ್ಗೆ ಹತ್ತಾರು ಒಳ್ಳೆ ರೀತಿಯಾದಂಥ ವಿಷಯಗಳು ಯೋಚನೆಗಳು ಬರ್ತಾ ಇದೆ. ಹಾಗಾಗಿ ಒಂದೊಂದೇ ಹಂತದಲ್ಲಿ ಮೇಲಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಭಗವಂತನ ಅನುಗ್ರಹವಾಗಲಿ. ಹಾಗೆ ಯಾರು ಲೈಕ್ ಮಾಡಿಲ್ಲ ಅಂತವರು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.